ಈಗ 13 ದಿನಗಳ ಕಾಲ ನಾವು ಅಪ್ಪಗಳವರ ಪ್ರವಚನವನ್ನು ಆಲಿಸಿದ್ದೀವಿ. ನಮ್ಗೆ ಯಾರ ಪ್ರವಚನ ಕೇಳ್ದಂಗೆ ಅನಿಸ್ತಂದ್ರೆ ಬುದ್ಧೀಜಿಯವರು ಅವರು ಶರೀರ ಬಯಲಾಗ್ಯದ, ಅವರ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಜ್ಞಾನ ಶಕ್ತಿ ಅದು ಎಲ್ಲಿ ಪ್ರವೇಶ ಆಗ್ಯದ ಅಂದರೆ ಅದು ಅಮೃತಾನಂದಪ್ಪಂಗಳವರಲ್ಲಿ ಪ್ರವೇಶ ಆಗಿ ಸಾಕ್ಷಾತ್ ಬುದ್ಧೀಜಿಯವರೇ ಏನಪ್ಪ ಅಂದರೆ ಮಾತನಾಡಿದ್ದಾರೆ ಅಂತ ನಮಗನಿಸ್ತು. ಬಂಧುಗಳೇ, ಆ ಮಗು ಮಾತನಾಡಿತ್ತು. ಪ್ರತಿ ವರ್ಷ ನಮಗೆ ಹೋಳಿ ಹುಣ್ಣಿಕ್ಕಿಂತ ಮೊದಲು ಏನಾರ ಮಳೆ ಬಂದದೇನು, ಎಷ್ಟು ಚಂದ ಹೇಳಿದ್ಲಕ್ಕೆ. ಎಂಥ ವಿಚಾರಗಳು ನೋಡಿ. ಈ ಭೂಮಿ ಕಾದಿತ್ತು, ಹೆಂಗಿತ್ತು ಬಿಸಿಲ ನೋಡ್ರಿ, ಇಷ್ಟೊತ್ತಿಗೆ ಬಿಸಿಲು ಹತ್ತಿತ್ತು ನಮಗೆ. ಈ ಭೂಮಿ ಕಾದಿತ್ತು, ಬಿರುಕು ಬಿಟ್ಟಿತ್ತು, ಭೂಮಿ ಬಿರುಕು ಬಿಟ್ಟಿತ್ತು, ಕಾದಿತ್ತು. ನಿನ್ನೆ ಮಳೆ ಹೊಡಿತು. ಮಳೆ ಹೊಡೆದ ಮೇಲೆ ಭೂಮಿ ಎರಿಬಿಡಿನೂ ಮುಚ್ಚಾವ, ಭೂಮಿಯಿಂದ ತಂಗಾಳಿ ಹೊರ ಚಲ್ಲಿಕತ್ತದ. ತಣ್ಣಗತ್ತದಿಲ್ರಿ ಭೂಮಿ, ತಣ್ಣಗಾಗ್ಯದೇನಿಲ್ರಿ. ತಲೆ ರಗಲಾಡಿಸ್ರಿ, ಹಿಂಗಾರ ಮಾಡ್ರಿ, ಹಿಂಗಾರ ಮಾಡ್ರಿ, ತಣ್ಣಗೆ ಬರಕತ್ತದ ಗಾಳಿ. ಯಾವ ರೀತಿಯಾಗಿ ಭೂಮಿ ಆ ಮಳೆಯಿಂದ ತಂಗಾಳಿಯನ್ನು ಹೊರ ಚೆಲ್ಲದ, ನಮ್ಮ ಅಂತರಂಗ ಅನ್ನುವಂಥ ಭೂಮಿನೂ ಕೂಡ ಕಾವೇರಿ ಇತ್ತು. ನಮ್ಮ ಅಂತರಂಗ ಅನ್ನುವಂಥ ಭೂಮಿ ಕಾವೇರಿ ಇತ್ತಲ್ಲ, ಹೊಟ್ಟೆ ಕೆಚ್ಚು, ದುರ್ಗುಣ, ದುರಾಚಾರ, ದುರ್ನಡತೆಯಿಂದ ಕಾವೇರಿ ಇರ್ತಕ್ಕಂಥ ಈ ಭೂಮಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮೃತಾನಂದಪ್ಪಂಗಳವರು, ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಜ್ಞಾನಗಂಗೆ ಅನ್ನುವಂಥ ಮಳೆಯನ್ನು ಸುರಿಸ್ಯಾರ. ನಮ್ಮ ಅಂತರಂಗ ಅನ್ನುವಂಥ ಭೂಮಿನೂ ಕೂಡ ತಂಪಾಗ್ಯದ. ಅಪ್ಪೋರು ಹೇಳ್ತಿದ್ರು, ಮನಸ್ಸು ತಂಪಾಗಬೇಕು, ತಲೆ ತಂಪಾಗಬೇಕು, ಎಲ್ಲಿ ತಂಪಾಗ್ತದ ಅಲ್ಲಿ ಹೋಗ್ಬೇಕಂತಿದ್ರು. ನೀವು ತಂಪಾಗೋ ಜಾಗಕ್ಕೆ ಬಂದಿರಿ, ನಿಮ್ಮ ತಲೆ ತಂಪಾಗ್ಯದ. ತಂಪಾಗ್ಯದೇನಿಲ್ರಿ, ಮಸ್ತಾಗಿರೋದು, ಈಗ ಆನಂದವಾಗಿರೋದು, ಅವ್ರ ನುಡಿಗಳನ್ನು ಮೆಲಕ್ಕೆ ಹಾಕೋಂತ ಇರೋದು. ಬಂಧುಗಳೇ, ಹೊಟ್ಟೆ ಕಿಚ್ಚು ಇದರಂಥ ಎಲ್ಲರಲ್ಲಿನೂ ಕೂಡ ಹೊಟ್ಟೆ ಕಿಚ್ಚು ಅದು ಬೇಡ. ಹೊಟ್ಟೆ ಕಿಚ್ಚು ಒಳ್ಳೇದಲ್ಲ, ಮಸ್ತರ ಒಳ್ಳೇದಲ್ಲ. ಅಪ್ಪಗಳು ಅದೇ ಹೇಳಿದರು. ಒಂದು ಹಾಸ್ಯ ಘಟನೆಯನ್ನು ಹೇಳಿ ಮುಂದೆ ಇವತ್ತ ಸಮಾರೋಪದ ನುಡಿಗಳು ನಾವು ಒಂದಿಷ್ಟು 2 ಮಾತು ಆಡಬೇಕಂತ ಅನಿಸ್ತದ. ಒಬ್ಬಕ್ಕೆ ಮುದುಕಿದ್ದಳು, ಕೆಟ್ಟ ಹೊಟ್ಟೆ ಕಿಚ್ಚನಕ್ಕಿದ್ದಳು. ಆ ಮುದುಕಿಗೆ ಯಾರು ಚಲೋ ಬಟ್ಟೆ ಉಟ್ಕೊಂಡ್ರೆ ಆಗ್ತಿರ್ಲಿಲ್ಲ, ಯಾರು ಚಲೋ ಮನೆ ಕಟ್ಟಿದ್ರೆ ಆಗ್ತಿಲ್ಲ. ಕೆಟ್ಟ ಸಿಟ್ಟಿನ ಮುದುಕಿದ್ರು, ಬಾಯ ಮಣ್ಣು ಹಾಕ್ಲಿ, ಇವ್ರು ಯಾಕೆ ಹಿಂಗೆ ಉಟ್ಕೊಂಡಾರ, ಹೋಗಿ ಜಗಳ ತೆಗಿಯಕ್ಕೆ ಕಾಲು ಕೆದರಿ ಜಗಳ ತೆಗಿತಿತ್ತು ಮುದುಕಿ. ಅದು ಬಿಜಾಪುರ್ಲಿಂದ ಒಬ್ಬಕ್ಕೆ ಸೊಸಿ ಬಂದಿದ್ದಳು. ಬಿಜಾಪುರದ ಸಸಿ ಆಕೆ, ಬಿಜಾಪುರ ಜಿಲ್ಲಾದಾಗಿರೋಕ್ಕೆ. ಆಕೆ ಯಾಕೆ ಅನ್ಸ್ಕೋತಾಳ, ಎಲ್ಲರ ಅನ್ಸ್ಕೊಂಡಂಗ. ಆಕೆ ಬಂದು ಎಲ್ಲರ ಆಕೆ ಬರ್ತಾರ ಅಂದಗಳನ್ನೇ ಕದ ಮುಚ್ಕೋತಿದ್ರು. ಎಲ್ಲಿ ಈಕಿನ ಬಾಯಿಗೆ ಹತ್ತೋದಪ್ಪ ಅಂತ ತಿಳ್ಕೊಂಡು ಕದ ಮುಚ್ಕೋತಿದ್ರು. ಈಕಿ ಏನದಳ, ಕೊನೆಗೆ ಮನೆ ಇತ್ತು, ಕದ ಮುಚ್ಕೊಳ್ಳಿಕ್ಕೆ. ಅಲ್ಲಿಂದ ಇಲ್ಲಿ ತನಕ ನಾ ಬಂದ್ರೆ ಗಡ 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 ನಡಗ್ತಾರ. ನೀ ಯಾಕೆ ಕದ ತಕ್ಕೊಂಡಿದೆ ಅಂದ್ರೆ, ಯಾಕೆ ನಿನಗೆ ಯಾಕೆ ಅಂಜ್ಬೇಕು ನಾನು ಅಂದಳು. ಅಂಜಲಿ ಅಂದ್ರೆ ಕೂದಲ ಹಿಡಿದು ಹೊಡಿತೀವಿ ನೋಡಿ ನಿನಗಂದ್ಲ ಆಕೆ. ಅವಾಗ ಆಕೆ ಅಂದಳು, ಯವ್ವ ನೀ ಕೂದಲ ಹಿಡಿದು ಹೊಡಿತೀಯಲ್ಲ, ಬೇಡ, ನಾ ಕೂದಲ ಏನಪ್ಪ ಅಂದ್ರೆ ಎಲ್ಲ ಸಣ್ಣ ಮಾಡ್ಕೊಂಡು ಬರ್ತೀನಿ ಅಂತ ಪೂರ, ಆಮೇಲೆ ಇಬ್ಬರು ಕೂಡ ಜಗಳ ಆಡೋಣ ಅಂದಳಕ್ಕೆ. ಮತ್ತೆ ನೀನು ಒಬ್ಬಕ್ಕಿಗೆ ಕೂದಲದವ, ನಾನು ಕೂದಲಿಲ್ಲ, ನಾನು ಹೋಗಿ ಸಣ್ಣ ಮಾಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಮುದಿಕ್ ಹೋಯ್ತ್ರಿ. ಅಡಪದ ಅಪ್ಪಣ್ಣನ ಮನೆಗೆ ಬಂತು. ಯಪ್ಪ ಇಬ್ಬರು ಕೂಡ ಜಗಳ ಆಡೋರಿದ್ದೀವಿ, ನನ್ನ ಕೂದಲ ಎಲ್ಲ ತಲೆ ಸಣ್ಣಗೆ ಮಾಡಂದಳಕ್ಕೆ. ಅವ ಬ್ಲೇಡ್ ತೊಗೊಂಡು ಚಂದಾಗೆ ಪೂರ ಸಣ್ಣ ಗುಂಡು ಮಾಡಿದ, ಗಾಂಧಿ ಮಹಾತ್ಮನ ತಲೆ ಆದಂಗೆ ಆಯ್ತು ಮುದುಕಿದ್ದು. ಮುದುಕಿ ಬಂತು, ಸಣ್ಣ ರೀಕಿ ಕದ ಹಾಕೊಂಡು ಕೂತಿದ್ಲು. ಬರದ್ರಾಗನೆ ಬಂದು ದಡಲ್ಲಂತ ಹೋದಳು ಕದಕ್ಕೆ. ತೆಗಿ ಜಗಳ ಆಡ್ಬೇಕಾಯ್ದು ಅಂದಳು. ಅಲ್ಲ, ನಾರ ಸಣ್ಣಕ್ಕಿದ್ದೀನಿ, ನೀರ ಮುದುಕಾಗಿದಿ, ನೀನು ಕೂದಲ ಹಸ ಇದ್ರು ಹೆಂಗೆ ಕೂದಲ ಚಟ್ಟ ಆದ್ರೂ ನಡೀತದ. ಆದ್ರೆ ನಾವು ಒಂಜರ ಕೂದಲ ಸಣ್ಣ ಮಾಡ್ಕೊಂಡಿಲ್ಲಲ್ಲ, ಅಸಹ್ಯ ಕಾಣ್ಬಾರ್ದು ಅಂತ ತಿಳ್ಕೊಂಡು ಒಂಜರ ಸುಣ್ಣ ಹಚ್ಕೊಂಡು ಒಂಜರ ಡೆಕೋರೇಷನ್ ಮಾಡ್ಕೊಳಕತ್ತೀನಿ ಅಂದಳಕ್ಕೆ. ನೀವು ಒಬ್ಬಕ್ಕೇ ಡೆಕೋರೇಷನ್ ಮಾಡ್ಕೋಬೇಕೇನ, ನಾನು ಹೋಗಿ ಸುಣ್ಣ ಹಚ್ಕೊಂಡ್ಬರ್ತೀನಿ ಅಂತ ಮುದುಕಿ ಹೋಗಿ ಸುಣ್ಣ ಹಚ್ಕೊಂಡು ಬಂತ್ರಿ. ಮ್ಯಾಲ ಬಿಸಿಲ, ಸುಣ್ಣದ ತಾಪ, ಮುದುಕಿಗೆ ಮತ್ತಿಟ್ಟು ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಆಗ್ಲಿಕ್ಕತ್ತು. ಬಂತು ಮುದುಕಿ, ಓಡಿ ಬಂತು, ಬಂದು ಕೆರಂದ ದಡಲ್ಲಂತ ಬಾಗಲು ಕೊತ್ತು. ಇಲ್ಲೇ ಇಲ್ಲಕ್ಕೆ, ಅಜ್ಜಿ ಇಲ್ಲಿ ಅಂಗಳದ ಜಗಳ ಆಡಿದ್ರ ಮಂದೆಲ್ಲ ಬಿಡಿಸ್ತಾರ, ಇಲ್ಲಿ ನಮ್ಮ ತೋಟ ಅದ ಹಿಂದೆ ಇತ್ತಲ್ದಾಗ, ಹಿಂಗಾಯ್ದು ನೀ ಹಿಂಗೆ ಬಾ ಅಲ್ಲಿ ಜಗಳ ಆಡೋಣ ಅಂದಳಕ್ಕೆ. ಆ ಮುದುಕಿ ಸಣ್ಣಾರಿ ಓಡಿ ಬಂತು, ಹೊಲ್ದಾಗ ಹುಡುಕಾಡ್ತದ. ಇಲ್ಲೇ ಇಲ್ಲಕ್ಕೆ,
ನೀ ಎಲ್ಲಿ ಆದ್ರೂ ಬಿಡಂಗಿಲ್ಲ ಅಂದ್ರೆ ಆಕೆ ಬಂದು ನೋಡ್ತಾಳ ಒಂದು ಆಳ ಬಾವಿ, ಅಲ್ಲಿ ಒಂದು ಸ್ವಲ್ಪ ನೀರು ಹಿಂಗೆ ಅಣಿಕೆ ಹಾಕಿ ನೋಡಿದಳು. ಅದು ಪ್ರತಿಬಿಂಬ ಕಾಣಿತ್ತಲ್ರಿ ಈಗೇನು ಅನಿಸ್ತು, ನನಗೆ ಅಂಜಿ ಈ ಬಾಯಾಗ ಹಡ್ಕೊಂಡು ಕುಂತೀಯ, ನಿನ್ನ ಪಾತಾಳಕ್ಕಾದ್ರೂ ಬಿಡಂಗಿಲ್ಲ ನೋಡಿ ಅಂತ ಮುದುಕ ದಡಮ್ ಅಂತ ಜಿಗಿತು ಮುದುಕಿ. ಅಲ್ಲೇ ಗಪ್ಪಾಗ್ಯಾಳ ಮುದುಕಿ, ಇನ್ನ ಬಂದೇ ಇಲ್ಲಕ್ಕಿ. ತನ್ನ ಮನೆಯಲ್ಲಿ ತನ್ನ ಅಂತರಂಗದಲ್ಲಿ ಇದ್ದಿರ್ತಕ್ಕಂಥ ಹೊಟ್ಟೆ ಕಿಚ್ಚು ಅದು ತನ್ನ ಸುಡುವುದಲ್ಲದೆ ನೆರಮನೆಯ ಸುಡಬಲ್ಲದೆ ಕೂಡಲ ಸಂಗಮ ದೇವ. ಅದಕ್ಕಾಗಿ ಇವತ್ತಿನಿಂದ ಅಪ್ಪಗಳು ಸದ್ಗುಣದಾಗ ಏನು ಹೇಳ್ಯಾರ, ಹೊಟ್ಟೆ ಕಿಚ್ಚು ಅನ್ನೋದು ಬಿಟ್ರಿ ಅಂದ್ರೆ ನಿಮ್ಮ ಜೀವನ ಸಾರ್ಥಕತೆ ಆಗ್ತದ, ಸಾರ್ಥಕತೆ ಬದುಕನ್ನು ಮಾಡಬೇಕಾಗ್ಯದ ನಾವು. ಅದಕ್ಕಾಗಿನೇ ಈ ಭೂಮಂಡಲಕ್ಕೆ ಬಂದವರು ನಾವು. ಏನು ಮಾತು ಹೇಳಿದ್ರೆ ಬೆಳ್ಕೊಂತ ಹೋಗ್ತದ, ಹೆಚ್ಚಿಗೆ ಮಾತಾಡಂಗಿಲ್ಲ. ಮುಳುಸಾವಳಿಗೆಯ ಗ್ರಾಮದ ಸದ್ಭಕ್ತರನ್ನ ನೋಡ್ತಾ ಇದ್ದೀನಿ. ಮೊಟ್ಟ ಮೊದಲ ಬಾರಿಗೆ ಸುಮಾರು 6-7 ವರ್ಷದಿಂದ ಇದೇ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ನಿವಾಳ ಕೆಡಕ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಗಳು ಬಂದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಯಾರಾದರೂ ಬಂದ್ರೆ, ನಾನು ಇನ್ನೂ ಬಿಳಿ ಬಟ್ಟೆ ಮೇಲೆ ಇದ್ದೆ 7-8 ವರ್ಷದಿಂದ, ಅಲ್ಲಿ ಯಾರಾದರೂ ಬಂದಿದ್ರು ಅಂದ್ರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಜನ ಮುಳುಸಾವಳಿಗೆ ಗ್ರಾಮದ ಸದ್ಭಕ್ತರು ಬಂದಿದ್ರು. ಅವ್ರು ಅಂತಿದ್ರು 12 ವರ್ಷದಿಂದ ನಾವು ಕಾಯ್ತಾ ಇದ್ದೀವ್ರಿ ಜಾತಕ ಪಕ್ಷಿ ಅಂತೆ. ಬುದ್ಧಿಜಿಯವರು ಇನ್ನ ನಿಮಗೆ 12 ವರ್ಷ ಹೋಗ್ತದೆ ನೋಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು ನಮ್ಮ ಸಿದ್ದಣ್ಣವ್ರು. ಮೊನ್ನೆ ನಾನು ಒಂದು ಸಭೆ ಕರೆದಾಗ 12 ವರ್ಷ ನಾವೇನಪ್ಪ ಅಂದ್ರೆ ಇಲ್ಲಿ ಬರಬೇಕಾದ್ರೆ 12 ವರ್ಷ ಹೋಗ್ತದೆ ಅಂತ ತಿಳ್ಕೊಂಡು ಹೇಳಿದ್ರು. ಆದರೆ ಮತ್ತೆ ಡಬಲ್ ಶಕ್ತಿಯನ್ನು ತೆಗೆದುಕೊಂಡು, ಅವ್ಯಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ತೆಗೆದುಕೊಂಡು ಅಮೃತಾನಂದಪ್ಪಗಳ ಸ್ವರೂಪದಲ್ಲಿ ಏನಪ್ಪ ಅಂದ್ರೆ ಸಾಕ್ಷಾತ್ ನಡೆದಾಡೋ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಗಳವರೇ ನಮಗೆ ಮಾತನಾಡಿದಂಗೆ ಆಗ್ಯದ ಅಂತ ತಿಳ್ಕೊಂಡು ಎಲ್ಲ ಜನರು ಏನಪ್ಪ ಅಂದ್ರೆ ಹೇಳೋದನ್ನ ಕೇಳಿ ಬಹಳ ಸಂತಸ ಆಗ್ಯದ. ನೀವೆಲ್ಲ ಸಂಸ್ಕಾರವಂತರಿದ್ದೀರಿ. ಯಾಕಂದ್ರೆ ಪಕ್ಕಕ್ಕೆ ಸಿದ್ಧಾರೂಢರ ಮಠ ಐತಿ. ಅಪ್ಪಗಳು ಮಾತೃದಯದವರು, ಕರುಣಾಮಯಿಗಳು, ಅವರು ಕೂಸಿನಂಗದಾರ. ಭಾಳ ಅವ್ರ ಬಗ್ಗೆದಾಗ ಶಬ್ದಗಳಿಂದ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಅಂತಪ್ಪ ಗುರುಗಳು ಪಕ್ಕಕ್ಕದಾರ. ಅದಕ್ಕೆ ಒಬ್ಬ ಪಾಶ್ಚಿಮಾತ್ಯ ತತ್ವಜ್ಞಾನಿ ಬಂದಂತ, ಎಲ್ಲಿಗೆ ಸಂಸ್ಕಾರವನ್ನು ಕುರಿತು ಅಧ್ಯಯನ ಮಾಡಬೇಕಂತ ಬಂದಂತ. ಅದು ಭಾರತವೆಲ್ಲ ತಿರುಗಾಡಿ ಕರ್ನಾಟಕ ಬಂದಂತ. ಕರ್ನಾಟಕವೆಲ್ಲ ತಿರುಗಾಡಿ ಏನಪ್ಪ ಅಂದ್ರೆ ಅದು ಬಿಜಾಪುರಕ್ಕೆ ಬಂದಂತ. ಬಿಜಾಪುರ ಜಿಲ್ಲೆ ಅಂದ್ರೆ ಅದು ಸಂಸ್ಕಾರದ ನಾಡು. ಬಿಜಾಪುರ ಜಿಲ್ಲೆಗೆ ಅದು ಮುಳುಸಾವಳಿಗೆ ಬಂದ. ಮಧ್ಯಾಹ್ನದಾಗ ಮಠ ಮಧ್ಯಾಹ್ನದಾಗ ಹೊಂಟಿದ್ದ. ಬ್ಯಾಸಿಗೆ ಬಿಸಿಲು ಹೆಂಗೈತೆ ನೋಡ್ತಿರಲ್ಲ ನೀವು. ಪಾಪದ ಮುಖ ಬಾಡಿತ್ತದು, ಕೆಂಪು ಮುಖ ಮೊದಲೇ ಬಾಡಿತ್ತು. ನೀರಡಿಕೆ ಆಗ್ಯದ. ಅವ ಮಧ್ಯಾಹ್ನದಾಗ ಏನಪ್ಪ ಅಂದ್ರೆ ನೀರು ಅಂತ ಯಾರು ಕೇಳ್ಬೇಕು, ಅದಕ್ಕೆ ನೀರು ಅಂತ ತಲ್ಲಕ್ಕೆ ಬರ್ತಾವ. ಏನಂತಾನೆ ಇಂಗ್ಲೀಷ್ನಾಗ ವಾಟರ್ ಅಂದ್ರೆ ಇದ್ರ ಬಾಯ ಮಣ್ಣಕ್ಕೆ ಇದನ್ನು ವಾಟರ್ ಅಂತದ ಅಂದ್ರೆ ಹೆಣ್ಮಕ್ಳು. ವಾಟರ್ ಅಂದ್ರೆ ಯಾರಿಗೆ ಕೇಳಬೇಕು? ಅವಾಗ ಹೆಣ್ಮಕ್ಳು ತಾಯಿ ಕಳ್ಳು ಭಾಳ ದೊಡ್ಡದಿರ್ತದ. ಕಣ್ಣರಿಯದಿದ್ದರು ಕರುಳರಿಯದೆ. ಪಾಪ ಮುಖ ಬಾಡ್ಯದ, ನೀರಡಿಕೆ ಆಗಿರ್ಬೇಕು ಅವನಿಗಂತ ತಿಳ್ಕೊಂಡು ಮುಳುಸಾವಳಿಗೆ ತಾಯಿ ಅಜ್ಜಿ ಕರೆದಳು. ಬಾಯಪ್ಪ ಕೂಡಂದಳು, ಕೂಡಿಸಿದಳು, ಕಂಬಳಿ ಹಾಸಿದಳು. ಆಕೆ ತಾಯಿ ಏನು ಮಾಡಿದಳು, ಚಲೋ ಆಕಳ ಮಜ್ಜಿಗೆ, ತಣ್ಣನೆಯ ಮಜ್ಜಿಗೆ ತಂದು ಕೊಟ್ಟಳು. ಗಡಿಗಾನು ಕುಡ್ದ ಆನಂದ ಆಯ್ತು. ನೋಡ್ರಿ, ಅತಿಥಿ ದೇವೋ ಭವ ಅನ್ನೋ ಸಂಸ್ಕೃತಿ ನಾಡಿದು. ಅವಾಗಪ್ಪ ಯಾರೋ ಏನು ಸುದ್ದಿ, ಪಾಪ ಮುಖ ಬಾಡ್ಯದ ಹಸ್ತದ, ಒಂದಿಷ್ಟು ಊಟ ಮಾಡಂತ ತಿಳ್ಕೊಂಡು ಸಸಿ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತಿದಳು. 1-2 ರೊಟ್ಟಿ, ಒಂದಿಷ್ಟು ಮೊಸರ, ಒಂದಿಷ್ಟು ಹಿಂಡಿ ಹಾಕಿ ತಂದು ಕೊಟ್ಟರು. ಜೀವನದಾಗ ನೋಡಿರ್ಲಿಲ್ಲವ. ಅದನ್ನು ಉಂಡ ಅಮೃತ ಸಮಾನ. ಮ್ಯಾಲ ಒಂದು ತಣ್ಣನ ಗಡಿಗೆ ನೀರು ಕೊಟ್ಟು, ಮ್ಯಾಲ ಒಂದಿಷ್ಟು ಹಾಲು ಕೊಟ್ಟು ಕುಡಿಸಿದಳು. ಆನಂದ ಆಯಿತು. ಬರಿತಾನ, ನಾನು ಭಾರತ ದೇಶಕ್ಕೆ ಸಂಸ್ಕಾರ ಸಂಸ್ಕೃತಿಯನ್ನು ಕುರಿತು ಅಭ್ಯಾಸ ಮಾಡಕ್ಕೆ ಹೋಗಿದ್ದೆ. ಇಡೀ ನಾಡು ತಿರುಗಾಡಿ ಕನ್ನಡ ನಾಡಿಗೆ ಬಂದೆ, ವಿಜಯಪುರ ಜಿಲ್ಲೆಗೆ ಬಂದೆ, ಅಲ್ಲಿ ಮುಳುಸಾವಳಿಗೆ ಅನ್ನುವಂಥ ಗ್ರಾಮಕ್ಕೆ ಬಂದೆ. ನನಗೆ ಬರೇ ನೀರಡಿಕೆ ಆದ್ರೆ ನೀರು ಕೇಳಿದ್ರ ಆ ಊರಾಗಿನ ತಾಯಂದಿರು ಅವ್ರು ಏನು ಮಾಡ್ತಾರಂತ ಕೇಳಿದ್ರ ಮಜ್ಜಿಗೆ ಕುಡಿಸ್ಯಾರ, ಬಿಸಿ ರೊಟ್ಟಿ ಊಟ ಮಾಡಿಸ್ಯಾರ, ಮ್ಯಾಲ ತಣ್ಣನ ನೀರು ಕೊಟ್ಟಾರ, ಒಂದಿಷ್ಟು ಹಾಲು ಕೊಟ್ಟಾರ. ಇವತ್ತು ಪ್ರಪಂಚದ ಎಲ್ಲಿ ಅದ್ರ ಸಂಸ್ಕೃತಿ ಅದಂದ್ರ ಅದು ಮುಳುಸಾವಳಿಗೆ ಗ್ರಾಮದಾಗ ಅದ ಅಂತ ತಿಳ್ಕೊಂಡು ಬರಂದಂತ. ಅದಕ್ಕೆ ಸಂಸ್ಕಾರವಂತರು ನೀವು. ಏನು ಅಡಿಗೆ ತಂದಿರಿ, ಏನು ಅಪ್ಪೋರು ಪ್ರಸಾದ ಮಾಡೋದು ಏಟು ಒಂದಿಟ್ಟು ಆದ್ರೂ ಕೂಡ ಅಪ್ಪೋರು ಎಲ್ಲ ಪ್ರಸಾದವನ್ನು ಇಟ್ಟಿಟ್ಟು ಒಂದಿಷ್ಟಿಷ್ಟು ತಗೊಂತಿದ್ರು. ಅಂದ್ರೆ ನಿಮ್ಮ ಅಂತಃಕರಣ, ನಿಮ್ಮ ಪ್ರೀತಿಯನ್ನು ನಾವು ಹೊತ್ಕೊಂಡು ಹೊಂಟಿದ್ದೀವಿ, ನಿಮ್ಮ ಭಕ್ತಿಯನ್ನು ತಗೊಂಡು ಹೊಂಟಿದ್ದೀವಿ ನಾವು. ಎಂದೂ ಕೂಡ ಏನಪ್ಪ ಅಂದ್ರೆ ನಿಮ್ಮ ಭಕ್ತಿ ನಮ್ಮ ಹೃದಯದಲ್ಲಿ ಅದು ಜೋಪಾನವಾಗಿರ್ತದೆ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಅಪ್ಪಗಳವರನ್ನ ನಿನ್ನೆ
ಒಬ್ಬ ಹುಡುಗ ಯುವಕ ಮಾತನಾಡ್ತಾ ಸಾಷ್ಟಾಂಗ ಹಾಕ್ಯನಪ್ಪ ಅಂದ್ರೆ ಕಣ್ಣಾಗ ನೀರು ಸುರಿತು. ನಮಗೆ ಅನಿಸ್ತಿತ್ತು ಅಪ್ಪಗಳು ಪ್ರವಚನ ಬಿಟ್ಟು ಹೋಗುವಂಥ ಪ್ರಸಂಗದಲ್ಲಿ ಕೂಡ ಏನಪ್ಪ ಅಂದ್ರೆ ಭಕ್ತರ ಕಣ್ಣಾಗ ನೀರು ಹಾಕ್ತಿದ್ರು. ಅಲ್ಲಿ ಸೇವಾ ಮಾಡ್ತಕ್ಕಂಥ ಸ್ವಾಮಿಗಳು ಕೂಡ ಏನಪ್ಪ ಅಂದ್ರೆ ಕಣ್ಣಾಗ ನೀರು ಹಾಕ್ತಿತ್ತು. ಅಂಥದೇ ಪ್ರಸಂಗ ನಮಗೆ ಎಲ್ಲಿಯಾದ್ರೂ ಕಂಡದಂದ್ರೆ ಅದು ಮುಳಸಾವಳಗಿ ಗ್ರಾಮದಲ್ಲಿ ಕಂಡದ. ನೀವು ಭಕ್ತಿವಂತರಿದ್ದೀರಿ, ಭಕ್ತಿಗೆ ಒಲಿದಾನ ಭಗವಂತ ಎದಕ್ಕೆ ಒಲಿತಾನಂದ್ರೆ ಭಕ್ತಿಗೆ ಒಲಿತಾನ. ಅದಕ್ಕೇನಪ್ಪ ಅಂದ್ರೆ ಗುರುದೇವರು ಆನಂದ ಆಗ್ಯಾರ ನೋಡ್ರಿ, ಪ್ರಸನ್ನರಾಗ್ಯಾರ ನೋಡ್ರಿ. ಅಪ್ಪುಗಳು ಇದು ನಡಿಬೇಕು ಅನ್ನೋದು ಅಪ್ಪುಗಳ ಇಚ್ಛೆ ಇತ್ತು. ಮುಂಜಾನೆ ಮನಸ್ಸು ಪ್ರಫುಲ್ಲವಾಗಿರ್ತದೆ, ಮುಂಜಾನೆ ನಿಮ್ಮ ಹೃದಯ ಹಸನಾಗಿರ್ತಕ್ಕಂಥ ಹೊಲ್ದಾಗ ಬೀಜ ಬಿತ್ತಿದನ್ನೇ ಸುಂದರವಾಗಿರ್ತಕ್ಕಂಥ ಬೆಳೆ ಬರ್ತದ. ಹಂಗ ಪ್ರಫುಲ್ಲವಾಗಿರ್ತಕ್ಕಂಥ ಮುಳಸಾವಳಿ ಗ್ರಾಮದ ಸದ್ಭಕ್ತರ ಅಂತರಂಗದ ಭೂಮಿ ಒಳಗ ಆಧ್ಯಾತ್ಮಿಕದ ಬೀಜವನ್ನ ಬಿತ್ತಿರ್ತಕ್ಕಂಥವರು ಪರಮ ಪೂಜ್ಯರಾಗಿರ್ತಕ್ಕಂಥ ಅಮೃತಾನಂದ ಮಹಾಸ್ವಾಮಿಗಳು. ಇದು ಮುಂದೆ ಉಲಸಾಗಿ ಬೆಳಿಬೇಕು, ಈ ಭಕ್ತಿ ಎಮ್ಮರ ಆಗಬೇಕು. ಅವಾಗ ಏನಪ್ಪ ಅಂದ್ರೆ ಅದು ಸಾರ್ಥಕತೆ ಬದುಕನ್ನು ಅನುಭವಿಸ್ಲಿಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಈ ಕಡೆ ಪಶ್ಚಿಮದಲ್ಲಿ ಜ್ಞಾನ ಭಾಸ್ಕರ ಬರ್ತಾ ಇದ್ದಂಗನೆ ಆ ಕಡೆ ಪೂರ್ವದಲ್ಲಿ ಜ್ಞಾನ ಸೂರ್ಯ ಸ್ವಾಗತ ಮಾಡ್ತಿದ್ದ. ಅದು ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ, ನೀವೆಲ್ಲ ಕಣ್ ತುಂಬಿಕೊಂಡಿದ್ದೀರಿ. ಆ ಸೂರ್ಯ ಇಲ್ಲಿ ಕತ್ತಲೆಯನ್ನು ಓಲಾಡಿಸಿದರ, ಇಲ್ಲಿ ಜ್ಞಾನ ಭಾಸ್ಕರನಾಗಿರ್ತಕ್ಕಂಥ ಅಮೃತಾನಂದ ಅಪ್ಪುಗಳವರು ಅನ್ನುವಂಥ ಜ್ಞಾನ ಸೂರ್ಯ ನಮ್ಮ ಅಂತರಂಗದ ಕತ್ತಲೆಯನ್ನು ಹೋಗಲಾಡಿಸಿದ್ದಾರೆ, ನಮ್ಮಲ್ಲಿ ಸುಜ್ಞಾನದ ಬೆಳಕನ್ನು ಮೂಡಿಸಿದ್ದಾರೆ. ಆ ಸುಜ್ಞಾನದ ಬೆಳಕಿನಲ್ಲಿ ನಡೆದು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ, ಸಾರ್ಥಕತೆ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳುತ್ತಾ, ಪರಮ ಪೂಜ್ಯರಾಗಿರ್ತಕ್ಕಂಥ ಅಪ್ಪಗಳವರ ಈ ಆಧ್ಯಾತ್ಮಿಕ ಪ್ರವಚನದಲ್ಲಿ ಎಷ್ಟು ಜನ ದುಡ್ದಿದ್ದೀರಿ, ಎಲ್ಲರೂ ಮರ್ತಾರೆ ನೋಡ್ರಿ. ಅಪ್ಪವ್ರೆ ನಮಗೆ ಯಾರ ಹೆಸರು ಹೇಳ್ಬೇಡ್ರಿ, ನಮ್ಮ ಊರು ಗೌಡ್ರು ಒಬ್ರು ಮಾತನಾಡ್ಬಿಡ್ಲಿ ಸಾಕು. ಎಂಥ ಕಳಕಳ, ಇದು ಬೇಕ್ರಿ, ಇದು ಬೇಕು, ಇದು ಹೃದಯ ವಾತ್ಸಲ್ಯ, ಇದು ಪ್ರೀತಿ. ಎಲ್ಲರಿಗೂ ಮಾತನಾಡಕ್ ಆಗಂಗಿಲ್ಲ, ಎಲ್ಲರಿಗೂ ಮಾತನಾಡ್ಬೇಕನ್ನುವಂಥದ್ದು ಇರ್ತದೆ. ಆದ್ರೆ ಎಲ್ಲರಿಗೆ ಹೆಂಗ್ ಸಮಯ ಆಗ್ತದ, ಅದಕ್ಕೆ ಅಂಥ ಒಂದು ವಾತ್ಸಲ್ಯ ಮೂರ್ತಿಗಳು ನೀವೆಲ್ಲ ಇದ್ದೀರಿ. ಎಲ್ಲ ದುಡಿದು ಮಾಡ್ಯಾರ, ಮರ್ತಾರ, ಅಡುಗೆ ಮಾಡ್ಯಾರ, ಎಷ್ಟು ಚಂದ ಅಡುಗೆ ಮಾಡ್ಯಾರ. ದಿನ 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 ಅಡುಗೆ ಮಾಡಿ ನಿಮ್ಗೆಲ್ಲರಿಗೇನಪ್ಪ ಅಂದ್ರೆ ಇಲ್ಲಿ ಅಪ್ಪವರು ನೆತ್ತಿಯನ್ನು ತುಂಬಿಸ್ತಿದ್ರು. ಇಲ್ಲಿ ಪ್ರವಚನ ಸೇವಾ ಸಮಿತಿ ಎಲ್ಲ ಸದ್ಭಕ್ತರು ನಿಮ್ಮ ಹೊಟ್ಟೆಯನ್ನು ತುಂಬಿಸ್ತಿದ್ರು. ನಮ್ಮ ನೆತ್ತಿನೂ ತುಂಬ್ಯದ, ಹೊಟ್ಟೆನೂ ತುಂಬ್ಯದ. ಅದು ನಮ್ಮ ಜೀವನ ಸಾರ್ಥಕತೆ ಆಗ್ಯದ. ಇಂಥ ಸಾರ್ಥಕತೆ ಕ್ಷಣಗಳನ್ನು ಅನುಭವಿಸೋಣ ಅನ್ನುವಂಥ ಮಾತನ್ನು ಹೇಳುತ್ತಾ, ಅಲ್ಲೊಬ್ಬರು ಕೈ ಶುದ್ಧ ಬಾಯಿ ಶುದ್ಧ ಆಗಿರ್ತಕ್ಕಂಥ ಹಿರಿಯರು ವಯೋವೃದ್ಧರಾಗಿರ್ತಕ್ಕಂಥ ಶಿಕ್ಷಕರು ಕುಂತಾರ. ಏನು ಅವರು ತಾಸುಗಟ್ಟಲೆ ಮಾತನಾಡ್ತಕ್ಕಂಥ ಸಾಮರ್ಥ್ಯ ಇದೆ, ಆದ್ರೂ ಕೂಡ ಅಪ್ಪ ಬ್ಯಾಡ್ರಿ, ಎಂಥ ಕಳಕಳೆ, ಇದು ಹೀಗೆ ನಡೀಲಿ ಅನ್ನುವಂಥ ಮಾತನ್ನು ಹೇಳ್ತಾ, ದುಡಿದ ಕೈಗಳಿಗೆ, ಮಾಡಿದ ಕೈಗಳಿಗೆ, ನೀಡಿದ ಕೈಗಳಿಗೆ, ಮನೆ ಕುತ್ಕೊಂಡು ನಮ್ಮ ಊರಾಗ ಒಂದು ಚಲೋ ಕಾರ್ಯಕ್ರಮ ನಡೀತದ ಅಂತ ತಿಳ್ಕೊಂಡಿಕೆರಂದ ಆನಂದ ಪಡುವಂಥ ಮನಸ್ಸುಗಳಿಗೆ ಗುರುದೇವರ ಶ್ರೀರಕ್ಷೆ ಸದಾವಕಾಲ ಇರಲಿ, ಅವರೆಲ್ಲರ ಮನ ಅರಳಲಿ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಶುಭವನ್ನು ಹರಿಸುತ್ತಾ, ಮಳೆ ಬಂದದ ಶುಭ ಸೂಚನೆ. ಮತ್ತೊಮ್ಮೆ ನಿಮ್ಮೂರಾಗ ಬಂಗಾರದ ಮಳೆ ಬರಬೇಕು. ಮತ್ತೆ ಸ್ವಾಮಿಗಳ ನೀವು ಬಂಗಾರದ ಮಳೆ ಬರ್ತದಂತ ಹೇಳಿದ್ರಿ, ಬಂದೇ ಇಲ್ಲಲ್ರಿ. ಹಿಂಗಾದ ಮದುವೆ ಒಂದು ಕಡೆ ಸುದ್ದಿ ಮಾಡಿದ್ರು, ಬಂಗಾರದ ಮಳೆ ಬಿದ್ದದ ಅಂತೇಳಿ. ಬಂಗಾರದ ಎಲ್ಲರ ಮಳೆ ಬೀಳ್ತದ? ಬಂಗಾರಕ್ಕಿಂತಲೂ ಕಿಮ್ಮತ್ತು ಮಳೆಗೆ ಐತೆ ಅಂತ. ಅದಕ್ಕೆ ನಿಮ್ಮ ಊರಿಗೆ ಬಂಗಾರದ ಉಗಿ ಆಯ್ಲಿ ಅಂದ್ರೆ ಅಂತ ಏನಪ್ಪ ಅಂದ್ರೆ ಕಿಮ್ಮತ್ತನ ಆ ಮಳೆ ಬರಲಿ, ನಿಮ್ಮ ಬೆಳೆಗಳು ಸುಂದರವಾಗಲಿ, ನಿಮ್ಮ ಬೆಳೆಗಳು ಚೆನ್ನಾಗಿ ಬರಲಿ. ಆ ಪರಮಾತ್ಮನ ಕೃಪೆಯಿಂದ ನೀವೆಲ್ಲರೂ ಆರೋಗ್ಯ, ಆಯುಷ್ಯ, ಸಕಲ ಸಂಪತ್ತು, ಭೋಗಭಾಗ್ಯದಲ್ಲಿ ಮೆರಿರಿ. ಆದರೂ ಗುರುವಿನನ್ನ ಮರಿಬೇಡ್ರಿ ಅನ್ನುವಂಥ ಮಾತನ್ನ ಈ ಪ್ರಸಂಗದಲ್ಲಿ ಹೇಳ್ತಾ, ಅಪ್ಪಗಳವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿ ಅದ. ಅವ್ರು ನೋಡ್ರಿ ಕೊನೆಗೆ ಕುಂತಾರ. ನಾನಂತರೂ ಅಮೃತಾನಂದ ಅಪ್ಪಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಅವರು ಸುಮ್ಮನೆ ಅವರು ಶರೀರ ಇದೆ, ಅವರ ಅಂತರಂಗದಲ್ಲಿ ಯಾರಿದ್ದಾರೆ ಅಂದರೆ ಸಾಕ್ಷಾತ್ ಗುರುದೇವರೇ ಸಿದ್ದೇಶ್ವರಪ್ಪಗಳವರೇನಪ್ಪ ಅಂದರೆ ಪರಕಾಯ ಪ್ರವೇಶ ಮಾಡಿದ್ದಾರೆ. ಅಲ್ಲಮ ಪ್ರಭುದೇವರ ಹೃದಯದಲ್ಲಿ ಅನಿಮಿಷಾರ್ಯರು ಯಾವ ರೀತಿಯಾಗಿ ಪರಕಾಯ ಪ್ರವೇಶವನ್ನು ಮಾಡಿದರು, ಅದೇ ತೆರನಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುದೇವರು ಅಪ್ಪಗಳವರಲ್ಲಿ ಪರಕಾಯ ಪ್ರವೇಶ ಆಗ್ಯದಂತೇನೆ ಇಂಥ ಕಾರ್ಯ ನಡೆದದು. ಇಲ್ಲಾಂದ್ರೆ ಸುಮ್ಮನೆ ನಡೆಯಕ್ಕೆ ಸಾಧ್ಯ ಇಲ್ಲದ. ಅವರೇ ಅಂತಾರೆ, ನಾನೇನು ಮಾತನಾಡವ, ನಾನು ಇನ್ನೂ ಸಣ್ಣವ, ಆದರೆ ಇದು ಏನಾದರೂ ನಡೆಸ್ಯಾರ ಅಂದ್ರೆ ಅದು ಗುರುದೇವರೇ ನಡೆಸ್ಯಾರ, ಅವರೇ ಈ ಕಾರ್ಯವನ್ನು ನಡೆಸ್ಯಾರ ಅಂತ ತಿಳ್ಕೊಂಡು ಅಷ್ಟೇ ಕಿಂಕರದಿಂದ ಅಪ್ಪಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅಂತ ಅಪ್ಪಂಗಳವರ ಪರಮ ಪವಿತ್ರವಾಗಿರ್ತಕ್ಕಂಥ ಚರಣ ಕಮಲಗಳಿಗೆ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಎಲ್ಲರೂ ಬಂದಾರ. ಮಾತಾಜಿಯವರು ಎಷ್ಟು ಆನಂದ ಪಟ್ಟರು. ನಮ್ಮ ಯೋಗೇಶ್ವರ ಮಾತಾಜಿಯವರು ನಾವು ಕರೆ ಮಾಡಿದ ಅವರ ಬರ್ಬೇಕ್ರಿ, ನಾ ಬರ್ತೀನಿರಿಪ್ಪ, ಒಂದಿಷ್ಟು ಕಾರ್ಯಗಳದಾವ, ಕೊನೆಗೆ ಬರ್ತೀನಿ ತಗೊಳ್ರಿಪ್ಪ. ತಾಯಿ ಅವರು ಅಂತಃಕರಣ ಮೂರ್ತಿಗಳು ನೋಡ್ರಿ. ಮಾತೆಯರು ಎಲ್ಲರೂ ಪ್ರೀತಿ ಇರ್ತಾರೆ. ಮಾತೆಯರ ಮೇಲೆ ಅಪ್ಪಗಳು ಎಷ್ಟು ಪ್ರೀತಿ ಇದ್ರಂದ್ರೆ, ಎಲ್ಲೇ ಕಾರ್ಯಕ್ರಮ ನಡೀತಿತ್ತು ಅಪ್ಪಗಳದಂದ್ರೆ ಅಲ್ಲಿ ಬುದ್ಧಿಜಿಯವರು
ಮಾತೆಯವರಿಗೆ, ನಮ್ಮ ಯೋಗೇಶ್ವರ ಮಾತಾಜಿಯವರು ಮಾತಾಡಕ್ಕೆ ಕೊಡ್ರಿ ಅಂತಿದ್ರು. ಯೋಗೇಶ್ವರ ಮಾತಾಜಿಯವರು ಕೂಡ ಅಷ್ಟೇ ಅಪ್ಪುಗಳ ಮೇಲೆ ಭಕ್ತಿ, ಶ್ರದ್ಧೆ, ನಿಷ್ಠೆಯನ್ನ ಇಟ್ಕೊಂಡಿರ್ತಕ್ಕಂಥ ತಾಯಿಯವರು. ಅವ್ರಿಗೆ ಇಷ್ಟ ಆನಂದ ಆಗ್ಯದ, ನಾವು ಅಪ್ಪುಗಳು ಇಲ್ಲ ಅಂತ ಇದ್ದೀವಲ್ರಿಪ್ಪ, ಮತ್ತೆ ಅಮೃತಾನಂದ ರೂಪದಲ್ಲಿ ಅಪ್ಪವ್ರು ನಮಗೆ ಕಂಡ್ರಲ್ಲ ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ಯೋಗೇಶ್ವರ ಮಾತಾಜಿಯವರು ಏನಪ್ಪ ಅಂದ್ರ ಅದನ್ನ ಹೇಳಿದರು. ಪ್ರೀತಿ ಮಾಡುವ ಮನಸ್ಸುಗಳದವಲ್ಲ, ಈ ರೀತಿ ಏನಪ್ಪ ಅಂದ್ರೆ ಈಗ ಮಾಡುವ ಕಾರ್ಯಕ್ಕೆ ಏನಪ್ಪ ಅಂದ್ರೆ ತಮ್ಮ ಶ್ರೇಷ್ಠವಾಗಿರ್ತಕ್ಕಂಥ ಸಂಕಲ್ಪಗಳು ಮಾಡುವಂತ ಮನಸ್ಸುಗಳದವ. ಎಲ್ಲಿವರೆಗೆ ಇಂಥ ಮನಸ್ಸುಗಳು ಇರ್ತಾವ ಅಲ್ಲಿವರೆಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಗಳವರು ಏನಪ್ಪ ಅಂದ್ರೆ ಎಲ್ಲರ ಅಂತರಂಗದಲ್ಲಿ ಆಸುವಕ್ಕಾಗಿ ಏನಪ್ಪ ಅಂದ್ರೆ ಬೆಳಗುತ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಅಂತಹ ಪರಮ ಪೂಜ್ಯರಾಗಿರ್ತಕ್ಕಂಥ ಯೋಗೇಶ್ವರ ಮಾತಾಜಿಯವರು ಏನಪ್ಪ ಅಂದ್ರೆ ನಮ್ಮೆಲ್ಲರ, ಅವರಿಗೆ ಇದು ಚಿರಪರಿಚಿತ ಮುಳಸಾವಳಿಗೆ ಗ್ರಾಮ, ಎಲ್ಲರೂ ಅವ್ರ ಮೇಲೆ ಪ್ರೀತಿ ಅದಾರ. ಅಕ್ಕನ ಬಳಗದವರಂತರೂ ಆರಂಭದಲ್ಲಿ ಹೇಳಿದ್ರು, ಅಪ್ಪೋರೆ ಯೋಗೇಶ್ವರ ಮಾತಾಜಿಯವ್ರಿಗೆ ಕರೆಸ್ರಿ, ಯೋಗೇಶ್ವರ ಮಾತಾಜಿಯವ್ರಿಗೆ ಕರೆಸಿ, ಎಷ್ಟು ಕಳಕಳಿ. ಅದಕ್ಕಾಗಿನೇ ಅವ್ರು ಏನಪ್ಪ ಅಂದ್ರೆ ನಮ್ಮ ಯೋಗೇಶ್ವರ ಮಾತಾಜಿಯವ್ರು ಏನಪ್ಪ ಅಂದ್ರೆ ಅಷ್ಟೇ ಏನಪ್ಪ ಅಂದ್ರೆ ಪ್ರೇಮ ತುಂಬಿ ಈ ಊರಿಗೆ ಬಂದಿದ್ದಾರೆ. ಪೂಜ್ಯರ ಮೇಲೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ, ಶ್ರದ್ಧೆ ಇದೆ. ಇದು ಹೀಗೆ ಆ ತಾಯಿಯವರ ಒಂದು ಕಳಕಳಿ ಇರಲಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಈಗ ನನ್ನ ನುಡಿಗಳನ್ನ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪರಮ ಪೂಜ್ಯರ ಚರಣ ಕರ್ಮಗಳಿಗೆ ಹರಿಸ್ತಾ ಇದ್ದೇನೆ. ನಮ್ಮ ಲಿಂಗರಾಜ ಮಹಾರಾಜರು ಅವರು ಮುಗ್ಧರದಾರ, ಭಾಳ ಕೂಸಿದ್ದಂಗದಾರ. ದಯವಿಟ್ಟು ಏನಪ್ಪ ಅಂದ್ರೆ ಅವರ ಸೇವೆ ಅನುಪಮವಾಗಿರ್ತಕ್ಕಂಥ ಸೇವೆ. 13 ದಿನಗಳ ಕಾಲ ಪೂಜ್ಯರ ಜೊತೆಯಲ್ಲಿ ಒಡನಾಟ ಮಾಡಿ ಅವರೇನಪ್ಪ ಅಂದ್ರೆ ತಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿಯನ್ನು ಸಮರ್ಪಣೆ ಮಾಡ್ಯಾರ. ಮಾನ್ ಹೇಳಿದ್ರು, ಅಪ್ಪೋರೆ ನಿಮ್ಮಲ್ಲಿ ಆಕಳಗಳದಾವಲ್ಲ, ನಾನು ಒಂದು 3 ತಿಂಗಳು ಆಕಳ ಕಾಯ್ಲಕ್ಕೆ ಬರ್ತೀನಿ ರೀ, ಒಟ್ಟು ಆಕಳಗಳಿಗೆ ಮೈ ತೊಳಿತೀನಿ ರೀ ಅನ್ನುವಂಥ ಮಾತನ್ನು ಹೇಳಿದ್ರು. ನೋಡ್ರಿ ಅಂತ ಕಳಕಳಿ ಯಾರು ಮಾಡ್ತಾರ? ನಿಮ್ಮ ಆಕಳಿಗೆ ದಿನ ಮೈ ತೊಳಿತೀನಿ ರೀ, ನಾ 3 ಮಂದಿಗೆ ಕರ್ಕೊಂಡ್ಬರ್ತೀನಿ, 3 ಮಂದಿಗೆ ಬ್ಯಾಡ್ರಪ್ಪ, ನೀವ ದಿನ ಒಂದೊಂದು ಆಕಳಿಗೆ ಮೈ ತೊಳೆದ್ರಪ್ಪ ಅಂದ್ರೆ ಆನಂದ ಆಗ್ತದ ಅವಕ್ಕೆ ಅಂದ್ರ ಅಪ್ಪವ್ರು. ಅದಕ್ಕೆ ಅಂತ ಒಬ್ಬ ಹೃದಯವಂತ ಸ್ವಾಮಿಗಳು ಕೂಡ ನಿಮ್ಮ ಮಧ್ಯದಲ್ಲಿದ್ದಾರೆ. ಮತ್ತೊಮ್ಮೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ, ನಮ್ಮ ತ್ಯಾಗಾನಂದ ಗುರುಗಳು ಬಹಳ ಸಣ್ಣವರು, ಅವ್ರ ವಯಸ್ಸು ಸಾಣದದ, ನಿಮ್ಗೆ ಗೊತ್ತಿರಬೇಕು. ಸನ್ಯಾಸಿಗಳು ಸುಮ್ಮನೆ ಸಿಗಂಗಿಲ್ಲ, ಒಬ್ಬನೇ ಮಗಾರಿ, 10 ಎಕರೆ ಜಮೀನದ. ಆದರೆ ಎಲ್ಲವನ್ನ ಸರಿಸಿ ಇದೇನು ಇರ್ತದ ಹೋಗ್ತದ, ಆದ್ರೆ ಜೀವನ ಸಾರ್ಥಕತೆ ಮಾಡ್ಕೋಬೇಕಂತ ತಿಳ್ಕೊಂಡು ಸುಮಾರು 8 ವರ್ಷಗಳಿಂದ ಅಪ್ಪುಗಳವರ ಸೇವೆ ಮಾಡ್ತಾ ಇದ್ದಾರೆ. ಅಂತ ಪೂಜ್ಯರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಯೋಗೇಶ್ವರ ಮಾತಾಜಿಯವರ ಜೊತೆಯಲ್ಲಿ ತಾಯಿಯವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನ